ಪ್ರೀತಿ ವೀಕ್ಷಕರೇ, ಚಾನೆಲ್ನ ಗ್ರೋ ಮಾಡ್ಲಿಕ್ಕೆ ಒಂದು ಬೆಸ್ಟ್ ಅವಕಾಶ ಸಿಕ್ಕಿದೆ. ಈ ಚಾನ್ಸ್ ಅನ್ನ ಯೂಟ್ಯೂಬ್ ಕೊಟ್ಟಿದೆ. ಅದೇನಪ್ಪ ಅಂತ ಹೇಳಿದ್ರೆ ಕ್ವಿಜಸ್ ಅಂತಕ್ಕಂತ ಒಂದು ಆಪ್ಷನ್ಸ್ ನ ನಿಮ್ಮ ಚಾನಲ್ಗೆ ಕೊಟ್ಟಿದೆ. ನೀವು ನೋಡ್ಕೋಬಹುದು ಆ ಚಾನಲ್ ನಲ್ಲಿ ಕ್ವಿಜಸ್ ಆಪ್ಷನ್ಸ್ ಇದೆಯಾ ಇಲ್ವಾ ಅಂತಕ್ಕಂಥದ್ದು. ನನ್ನ ಚಾನಲ್ ನಲ್ಲಿ ಒಂದು ಚಾನಲ್ಗೆ ಈ ಒಂದು ಅವಕಾಶವನ್ನು ಕೊಟ್ಟಿದೆ, ಅದು ನ್ಯೂಸ್ ಚಾನಲ್ ಆಗಿದೆ. ಈಗೇನು ನೀವು ನೋಡ್ತಾ ಇದ್ದೀರೋ ಈ ಚಾನಲ್ ನಲ್ಲೇ ಆ ಕ್ವಿಜಸ್ ಆಪ್ಷನ್ಸ್ ಬಂದಿದೆ. ಇದರಿಂದ ಬಹಳ ಉಪಯೋಗ ಆಗಿದೆ. ಎಲ್ಲವನ್ನ ಈ ವಿಡಿಯೋದಲ್ಲಿ ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ. ಜೊತೆಗೆ ಲೈವ್ ಆಗಿ ನಿಮ್ಗೆ ತೋರಿಸ್ಕೊಡ್ತೀನಿ, ಅದು ಹೇಗೆ ವರ್ಕ್ ಆಗುತ್ತೆ ಏನು ಅಂತಕ್ಕಂಥದ್ದನ್ನು ಕೂಡ. ಬನ್ನಿ ಹಾಗಾದ್ರೆ ಈಗ ನಮ್ಮ ಚಾನೆಲ್ ನ ಡಾಸ್ ಬೋರ್ಡ್ ಹೋಗೋಣ. ಪ್ರೀತಿ ವೀಕ್ಷಕರೇ, ಈಗ ನಾನು ನನ್ನ ಚಾನೆಲ್ ನ ಅಂದ್ರೆ ಹೊಸ ಚಾನಲ್ ಇದೆಯಲ್ಲ ಡಾಕ್ಟರ್ ಬಸು ಟೆಕ್ ಇನ್ಫೋ ಅಂತ, ಇದರ ಡಾಸ್ ಬೋರ್ಡ್ ಬಂದಿದ್ದೀನಿ. ಹೀಗೆ ಕಾಣಿಸುತ್ತೆ. ಈಗ ನಾವು ಇಲ್ಲಿ ಅದು ಕಾಣಿಸ್ತಾ ಇಲ್ಲ. ಆದಿಶಿಂದಾಗಿ ನಾವು ಇಲ್ಲಿ ಡಾಸ್ ಬೋರ್ಡ್ ಪಕ್ಕದಲ್ಲೇ ಕಂಟೆಂಟ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳು ಕಾಣಿಸ್ತವೆ. ಅದರಲ್ಲಿ ಒಂದು ವಿಡಿಯೋನ ನಾನೀಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಏನನ್ನ ಓಪನ್ ಮಾಡ್ಕೋಬೇಕು, ಆ ವಿಡಿಯೋ ಹತ್ರ ಇರ್ತಕ್ಕಂಥ ಪೆನ್ಸಿಲ್ ಬಟನ್ ಇದೆಯಲ್ಲ ಅಲ್ಲಿ ಹೋದ್ರೆ ಎಡಿಟ್ ಆಪ್ಷನ್ಸ್ ನಿಮಗೆ ಗೊತ್ತಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಈ ರೀತಿಯಾಗಿ ಅದು ಓಪನ್ ಆಗುತ್ತೆ. ನೀವು ಎಡಿಟ್ ಮಾಡ್ಕೋಬಹುದು. ಈಗ ಟೈಟಲ್ ಎಡಿಟ್ ಮಾಡ್ತಿರೋ, ಮತ್ತೆ ಹ್ಯಾಶ್ ಟ್ಯಾಗ್ ಗಳನ್ನ ಎಡಿಟ್ ಮಾಡ್ತಿರೋ, ಏನನ್ನ ಎಡಿಟ್ ಮಾಡ್ತಿರೋ ಎಡಿಟ್ ಮಾಡ್ಕೋಬಹುದು. ಅದರಂತೆ ಇಲ್ಲಿ ಬಲಭಾಗದಲ್ಲಿ ವಿಡಿಯೋ ಅಪ್ಲೋಡ್ ಆಗಿರೋ ಬಲಭಾಗದಲ್ಲಿ ಎಂಡ್ ಸ್ಕ್ರೀನು, ಕಾರ್ಡ್ಸ್ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಕೊನೆಯಲ್ಲಿ ಕ್ವಿಜಸ್ ಅಂತ ಒಂದು ಆಪ್ಷನ್ಸ್ ಬಂದಿದೆ. ಈಗ ನಾವು ಕ್ವಿಜ್ ನ ಈ ವಿಡಿಯೋಗೆ ಆಡ್ ಮಾಡಬಹುದು. ಅದು ಹೇಗೆ ಅಂತಕ್ಕಂಥ ನೋಡೋಣ ಬನ್ನಿ. ಈಗ ಪೆನ್ಸಿಲ್ ಬಟನ್ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇದು ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡುವಾಗ್ಲೇನೆ ಗೊತ್ತಾಗುತ್ತೆ. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರೋದ್ರಿಂದ ಹಾಗೆ ಈಗ ಅದನ್ನ ಎಡಿಟ್ ಆಪ್ಷನ್ಸ್ ಹೋಗಿ ನೋಡ್ತಾ ಇದ್ದೀನಿ. ನಿಮ್ಗೆ ಇದು ಗೊತ್ತಿರಲಿ. ಈಗ ಇಲ್ಲಿ ಪೆನ್ಸಿಲ್ ಬಟನ್ ಏನಿದೆಯೋ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೀಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈಗ ನೀವು ಕ್ವಿಜ್ ನ ಆಡ್ ಮಾಡಬೇಕು. ಹೇಗೆ ಆಡ್ ಮಾಡ್ತೀರಾ? ಮೊದಲನೇದಾಗಿ ಇಲ್ಲಿ ಟೈಮ್ ಲೈನ್ ಏನಿದೆ ಇದನ್ನ ಸೆಟ್ ಮಾಡಬೇಕು. ಅಂದ್ರೆ ಎಷ್ಟು ಟೈಮ್ಗೆ ಕ್ವಿಜ್ ಆನ್ ಆಗ್ಬೇಕು, ಬರಬೇಕು ಅಂತಕ್ಕಂಥದ್ದನ್ನ ನೀವು ಆಡ್ ಮಾಡಬಹುದು. ಇಲ್ಲಿ ನಿಮ್ಗೆ ನೋಡಿ ಕ್ವಿಜಸ್ ಇದೆ, ಇದ್ರ ಪಕ್ಕದಲ್ಲೇ ಆಡ್ ಕ್ವಿಜ್ ಅಂತ ಪ್ಲಸ್ ಬಟನ್ ಹತ್ರ ಇದೆ. ಈಗ ನೀವು ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ವಿಜ್ ನ ಆಡ್ ಮಾಡಬಹುದು. ಆಡ್ ಮಾಡ್ತೇನೆ ಬನ್ನಿ. ನೋಡಿ, ಈಗ ಕ್ಲಿಕ್ ಮಾಡೋ ತಕ್ಷಣದಲ್ಲಿ ಕ್ವಿಜ್ 1 ಅಂತ ಬಂದಿದೆ. ಅದ್ರ ಪಕ್ಕದಲ್ಲಿ ಟೈಮಿಂಗ್ಸ್ ಅನ್ನ ತೋರಿಸ್ತಾ ಇದೆ. ಅದ್ರ ಕೆಳಗಡೆ ಬಂದ್ರೆ ಕ್ವಿಜ್ ಯುವರ್ ಆಡಿಯನ್ಸ್ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಕ್ವಿಜ್ ನ ಟೈಪ್ ಮಾಡಬಹುದು. ಅದ್ರ ಕೆಳಗಡೆ ಬಂದ್ರೆ ಆನ್ಸರ್ 1, ಆನ್ಸರ್ 2 ಮತ್ತೆ ಆಡ್ ಆನ್ ಆನ್ಸರ್ ಅಂದ್ರೆ ಹೆಚ್ಚಿಗೆ ಆನ್ಸರ್ ಅನ್ನು ಕೂಡ ನೀವು ಆಡ್ ಮಾಡ್ಕೊಂಡು ಕೊಡ್ಬೋದು. ಈಗ ಮೊದಲನೇದಾಗಿ ನಾನು ಕ್ವಶನ್ ನ ಆಡ್ ಮಾಡ್ತಾ ಇದ್ದೀನಿ. ಏನ್ ಕ್ವಶನ್ ಆಡ್ ಮಾಡೋದು ಅಂತ ಕೇಳೋದಾದ್ರೆ, ಯಾವತ್ತೂ ಕೂಡ ಕ್ವಶನ್ ಅನ್ನ ಆ ವಿಡಿಯೋ ರಿಲೇಟೆಡ್ ಕೊಟ್ರೆ ಉತ್ತಮ ಆಗುತ್ತೆ. ಆ ವಿಡಿಯೋ ಯಾವ ವಿಚಾರನ ಹೊಂದಿದೆ ಅದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಕೊಡಿ, ನಿಮ್ಗೆ ಎಂಗೇಜ್ಮೆಂಟ್ ಜಾಸ್ತಿ ಆಗುತ್ತೆ. ಈಗ ನಾನು ಈ ವಿಡಿಯೋ ಡೈಲಿ ಅಪ್ಲೋಡ್ ಮಾಡಬೇಕಾ ವಿಡಿಯೋಗಳನ್ನ ಯೂಟ್ಯೂಬ್ ಚಾನಲ್ಗೆ ಅನ್ನೋ ವಿಚಾರವನ್ನ ಹೊಂದಿರೋದ್ರಿಂದ ಅದೇ ಒಂದು ಕ್ವಶನ್ ನಾನು ತೆಗೆದುಕೊಡ್ತೀನಿ. ಕ್ವಶನ್ ನಾನು ಕನ್ನಡದಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನಾನು ಕ್ವಶನ್ ಅನ್ನ ಟೈಪ್ ಮಾಡಿದ್ದೀನಿ. ಯೂಟ್ಯೂಬ್ಗೆ ಡೈಲಿ ವಿಡಿಯೋ ಹಾಕಬೇಕಾ, ನಿಮ್ಮ ಅಭಿಪ್ರಾಯವೇನು? ಈಗ ಆನ್ಸರ್ 1ರಲ್ಲಿ ಹೌದು ಅಂತ ಹಾಕ್ತೇನೆ. ಆನ್ಸರ್ 2ರಲ್ಲಿ ಇಲ್ಲ ಅಂತ ಹಾಕ್ತೇನೆ ಮತ್ತು ಆಡ್ ಮಾಡ್ಕೊಳ್ತೀನಿ. ಆನ್ಸರ್ 3ರಲ್ಲಿ ಸಮಯ ದಿನ ಗೊತ್ತು ಮಾಡಿಕೊಂಡು ಹಾಕಬೇಕು. ಸಮಯ ದಿನ ಗೊತ್ತು ಮಾಡಿಕೊಂಡು ಹಾಕಬೇಕು. ಮತ್ತೊಂದು ಆನ್ಸರ್ನ ಹಾಕಿದ್ದೀನಿ. ಇನ್ನೂ ಒಂದು ಆನ್ಸರ್ನ ಆಡ್ ಮಾಡ್ಬೋದು. 4 ಆನ್ಸರ್ ಲಾಸ್ಟ್ ಆಗುತ್ತೆ. ಇದರಲ್ಲಿ ಗೊತ್ತಿಲ್ಲ ಅಂತ ಮಾಡ್ತೀನಿ. ಈಗ 4 ಆನ್ಸರ್ನ ಕೊಟ್ಟಿದ್ದೀನಿ, ಆದ್ರೆ ಸರಿಯಾದ ಆನ್ಸರ್ನು ಕೂಡ ನೀವು ಟಿಕ್ ಮಾಡಬೇಕು. ಆ ದಿಸೆಯಿಂದಾಗಿ ಯಾವುದು ಈ 4ರಲ್ಲಿ ಸರಿಯಾದ ಆನ್ಸರ್ ಇರುತ್ತೋ ಅಲ್ಲಿ ಬಂದು ಈ ಗ್ರೀನ್ ಟಿಕ್ ಇದೆಯಲ್ಲ ಅದನ್ನ ಟಿಕ್ ಮಾಡಬೇಕು. ಈಗ ನಮ್ಗೆ ಸರಿಯಾದ ಆನ್ಸರು ಸಮಯ ದಿನ ಗೊತ್ತು ಮಾಡಿಕೊಂಡು ಹಾಕಬೇಕು ಅಂತಿದೆಯಲ್ಲ, ಇದು ಸರಿಯಾದ ಉತ್ತರ ಆದ್ರಿಂದ ನಾನು ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿರ್ತೀನಿ. ಇಲ್ಲಿ ಕ್ವಿಜ್ ಪಕ್ಕದಲ್ಲಿ ಸಮಯ ಇದೆ. ಈ ಸಮಯವನ್ನು ಕೊಟ್ಟಿರೋಣ. ಇದು ಹೇಗೆ ಪ್ಲೇ ಆಗತ್ತೆ ಅಂತಕ್ಕಂಥದ್ದನ್ನು ಕೂಡ ಚೆಕ್ ಮಾಡ್ಕೊಳ್ಳೋಣ. ನಾನೀಗ ನಿಮಿಷ, ಮಿನಿಟ್ಸ್ ಅಂತ ಹೇಳ್ತಾ ಇದ್ದಾರೆ. ಒಂದು 3 ಮಿನಿಟ್ಸ್ ಇರುವಾಗ ವಿಡಿಯೋ ಶೋ ಆಗುವಂತ ಹೇಳ್ತೀನಿ. ಬರುತ್ತಾ ನೋಡೋಣ. ನೆಕ್ಸ್ಟ್ ಸೇವ್ ಅಂತ ಕೊಡೋಣ. ಏನು ಮೆಸೇಜ್ ಕೊಡ್ತಾ ಇದೆ, ಒನ್ಸ್ ಎ ಕ್ವಿಜ್ ಈಸ್ ಸೇವ್ಡ್ ಯು ವೋಂಟ್ ಬಿ ಏಬಲ್ ಟು ಎಡಿಟ್ ಇಟ್. ಇಫ್ ಯು ನೀಡ್ ಟು ಮೇಕ್ ಚೇಂಜಸ್ ಯು ಮಸ್ಟ್ ಡಿಲೀಟ್ ದ ಎಕ್ಸಿಸ್ಟಿಂಗ್ ಕ್ವಿಜ್
and create a new one. Please note that deletion is permanent and can't be undone ಅಂತ ಹೇಳ್ತಾ ಇದೆ. ಅಂದ್ರೆ ಕ್ವಿಜ್ ನ ನೀವು ಆಡ್ ಮಾಡಿದ್ದೀರಾ, ನೀವೇನಾದ್ರೂ ಇದು ಎಡಿಟ್ ಮಾಡಬೇಕು ಅಂದ್ರೆ ಎಡಿಟ್ ಮಾಡೋ ಅವಕಾಶ ಇದರಲ್ಲಿ ಇಲ್ಲ. ನೀವು ಆ ಕ್ವಿಜ್ ನ ಡಿಲೀಟ್ ಮಾಡಬೇಕು, ಮತ್ತೆ ಹೊಸದಾಗಿ ನೀವು ಆಡ್ ಮಾಡಬೇಕು. ಚೇಂಜಸ್ ಏನು ಮಾಡಕ್ ಬರಲ್ಲ. ಒಂದು ವೇಳೆ ನೀವು ಡಿಲೀಟ್ ಮಾಡಿದ್ರೆ ಮತ್ತೆ ಅದನ್ನ ತೆಗಿಯಕ್ಕಾಗತ್ತಾ? ಖಂಡಿತ ತೆಗಿಯಕ್ಕಾಗಲ್ಲ. ಹೊಸದೇ ಆಡ್ ಮಾಡಬೇಕು, ಡಿಲೀಟ್ ಮಾಡಿರೋದು ಸಿಗೋದಿಲ್ಲ ಎಂಬುದಾಗಿ ಹೇಳ್ತಿದ್ದಾರೆ. ಈಗ ಆಯ್ತು ಅಂತ ಹೇಳಿ ಸೇವ್ ಮಾಡೋಣ. ಈಗ ಕ್ವಿಜ್ ಸೇವ್ ಆಗಿದೆ. ಈ ಕ್ವಿಜಸ್ ಅಂತ ಏನಿತ್ತು ಅಲ್ಲಿ ಒನ್ ಕ್ವಿಜ್ ಆಡೆಡ್ ಅಂತ ಬರ್ತಾ ಇದೆ. ನಾವು ಇದನ್ನ ಈಗ ಪ್ಲೇ ಮಾಡಿ ನೋಡೋಣ, ಮೊಬೈಲ್ ಅಲ್ಲಿ ಪ್ಲೇ ಮಾಡಿ ನೋಡೋಣ ಬನ್ನಿ. ಈಗ ನಾನು ಮೊಬೈಲ್ ಅಲ್ಲಿ ಆ ವಿಡಿಯೋನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದ್ರೆ ಇಲ್ಲಿ ಏನು ಟೈಟಲ್ ಇದೆಯೋ ಆ ಟೈಟಲ್ ಪಕ್ಕ ಮೋರ್ ಅಂತ ಆಪ್ಷನ್ಸ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನಿದೆ ಅಲ್ಲಿ ಕ್ವಿಜಸ್ 1 ಅಂತ ತೋರಿಸ್ತಾ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೀಗೆ ಕ್ವಿಜ್ ಓಪನ್ ಆಗ್ಬಿಡುತ್ತೆ. ಅಂದ್ರೆ ಟೈಟಲ್ ಮತ್ತೆ ಆನ್ಸರ್ಸ್ ಎಲ್ಲ ಓಪನ್ ಆಗುತ್ತೆ. ಇಲ್ಲಿ ನೀವು ಒಂದ್ ವೇಳೆ ಯಾವ ಆನ್ಸರ್ ನ ಕ್ಲಿಕ್ ಮಾಡ್ತೀರೋ ಅದು ನಿಮ್ಗೆ ಗ್ರೀನ್ ಆಗಿ ತೋರಿಸುತ್ತೆ. ಮತ್ತು ಮತ್ತೆ ಹಿಂದೆ ಹೋಗಿ ಇಲ್ಲಿ ಏನು ಕಾಮೆಂಟ್ ಅಂತ ಇದೆಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಹತ್ರ, ಇಲ್ಲಿ ಜಸ್ಟ್ ಹಿಂಗೆ ಸ್ಕ್ರೋಲ್ ಮಾಡಿದ್ರೆ ಎಡಗಡೆ ಸ್ಕ್ರೋಲ್ ಮಾಡಿದ್ರೆ 2 ಬಟನ್ ತರ ಕಾಣಿಸ್ತಾ ಇರುತ್ತೆ. ಅಲ್ಲೂ ಕೂಡ ಈ ಕ್ವಿಜ್ ಓಪನ್ ಆಗುತ್ತೆ. ಅಲ್ಲಿ ಟೇಕ್ ಕ್ವಿಜ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಹೀಗೆ ಒಂದು ಕ್ವಿಜ್ ಓಪನ್ ಆಗುತ್ತೆ. ಈಗ ಯಾವ ಆನ್ಸರು ಸರಿ ಅಥವಾ ಇಲ್ಲ ಅಂತಕ್ಕಂಥ ನೀವು ಚೆಕ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ನಾನು ಅಲ್ಲಿ ಸರಿ ಆನ್ಸರ್ ಕೊಟ್ಟಿರೋದು ಬಿಟ್ಟು ಕ್ಲಿಕ್ ಮಾಡ್ತೀನಿ. ಏನ್ ಬರುತ್ತೆ ನೋಡೋಣ. ನಾನು ಹೌದು ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ, ರೆಡ್ ತೋರಿಸ್ತು. ಹಾಗಾದ್ರೆ ಸರಿಯಾದ ಉತ್ತರ ಸಮಯ ದಿನ ಗೊತ್ತು ಮಾಡಿಕೊಂಡು ಹಾಕಬೇಕು ಅಂತ ಏನಿದೆಯೋ ಅಲ್ಲಿ ಗ್ರೀನ್ ತೋರಿಸ್ತಾ ಇದೆ. ನಾನೇನಾದ್ರೂ ಸಮಯ ದಿನ ಗೊತ್ತು ಮಾಡಿಕೊಂಡು ಹಾಕಬೇಕು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೌಂಡ್ ಬಾಕ್ಸ್ ಇದೆಯಲ್ಲ ಇದೇ ಗ್ರೀನ್ ತೋರಿಸ್ತಾ ಇತ್ತು. ಆಗ ಆನ್ಸರ್ ಕರೆಕ್ಟ್ ಆಗಿ ಇರ್ತಾ ಇತ್ತು. ಈಗ ನಾನು ಚೇಂಜ್ ಮಾಡಕ್ಕೆ ನೋಡ್ತೀನಿ, ಏನ್ ಬರುತ್ತೆ ನೋಡೋಣ. ಈಗ ಸಮಯ ದಿನ ಗೊತ್ತು ಮಾಡಿಕೊಂಡು ಹಾಕಬೇಕು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಏನು ಬರ್ತಾ ಇಲ್ಲ. ಒಂದು ಸಾರಿ ಏನಾದ್ರೂ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅದು ಅಕ್ಸೆಪ್ಟ್ ಆಗೋಗುತ್ತೆ, ಮತ್ತೆ ಏನು ತೆಗೆದುಕೊಳ್ಳೋದಿಲ್ಲ. ಕೆಳಗಡೆ ಒನ್ ಆನ್ಸರ್ಡ್ ಅಂತಾನು ಕೂಡ ಬರ್ತಾ ಇರುತ್ತೆ. ವೀಕ್ಷಕರೇ, ಈಗ ಕೇಳ್ಬೋದು ಇದರಿಂದ ಏನು ಉಪಯೋಗ ಅಂತ. ಬಹುತೇಕವಾಗಿ ಈಗ ಮೈನ್ ಪಾಯಿಂಟ್ ಬರ್ತಾ ಇದ್ದೀನಿ. ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಅನ್ನ ತಗೊಳ್ತಾ ಇರುತ್ತೆ. ಯೂಟ್ಯೂಬ್ ಅವರು ಹಲವಾರು ಅಪ್ಡೇಟ್ ಗಳನ್ನ ಕೊಡ್ತಿರ್ತಾರೆ. ಅದು ಚಾನಲ್ ಗ್ರೋ ಮಾಡ್ಲಿಕ್ಕೆ ಕೊಡ್ತಿರ್ತಾರೆ. ಈಗೂ ಕೂಡ ಕ್ವಿಜ್ ನ ಕೊಟ್ಟಿದ್ದಾರೆ ಅಂದ್ರೆ ಅದೇ ಉದ್ದೇಶದಿಂದ. ಯಾಕಂತ ಹೇಳಿದ್ರೆ ಯಾರೆಲ್ಲ ಈ ಕ್ವಿಜ್ ನ ಅಟೆಂಡ್ ಮಾಡ್ತಾ ಹೋಗ್ತಾರೋ, ಜೊತೆಗೆ ಎಂಗೇಜ್ಮೆಂಟ್ ಅನ್ನ ತಗೊಳ್ತಾರೋ, ವಿಡಿಯೋ ನೋಡ್ತಾರೆ ಮತ್ತೆ ಆನ್ಸರ್ ಮಾಡ್ತಾರೆ, ಇದೆಲ್ಲ ಏನು ವಿಡಿಯೋ ಮೇಲೆ ಕೆಲಸ ಮಾಡ್ತಿರ್ತಾರೋ ಇದು ಎಂಗೇಜ್ಮೆಂಟ್ ಅಂತ ಕನ್ಸಿಡರ್ ಆಗುತ್ತೆ ಆ ಒಂದು ಯೂಟ್ಯೂಬ್ ಅಲ್ಗಾರಿಥಮ್ಗೆ. ಯಾವಾಗ ಯೂಟ್ಯೂಬ್ ಅಲ್ಲಿ ಆಡಿಯನ್ಸ್ ಎಂಗೇಜ್ ನ ತಗೊಳ್ತಾರೋ ಆಗ ಯೂಟ್ಯೂಬ್ ಆ ವಿಡಿಯೋಗಳ ಮೇಲೆ ಸಪೋರ್ಟ್ ಮಾಡುತ್ತೆ, ವೈರಲ್ ಆಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. ಆಗ ಚಾನಲ್ ಆಟೋಮೆಟಿಕ್ ಆಗಿ ಗ್ರೋ ಆಗ್ತಾ ಹೋಗುತ್ತೆ. ಆ ದಿಸೆಯಿಂದಾಗಿ ನೀವು ಕೂಡ ಈ ಆಪ್ಷನ್ಸ್ ಬಂದಿದ್ರೆ ಖಂಡಿತ ಕ್ವಿಜ್ ನ ಮಾಡಿ, ಪ್ರತಿ ವಿಡಿಯೋಗೆ ಮಾಡಬಹುದು. ವಿಡಿಯೋ ಮಾಡಿ ಆಡಿಯನ್ಸ್ ಎಂಗೇಜ್ಮೆಂಟ್ ತೆಗೆದುಕೊಳ್ಳಿ, ಚಾನಲ್ ನ ಗ್ರೋ ಮಾಡ್ಕೊಳ್ಳಿ. ಬಹಳ ಬೆಸ್ಟ್ ಆಪ್ಷನ್ಸ್. ಬೇಗ ಮಾನಿಟೈಸೇಷನ್ ಆಗುತ್ತೆ, ಜೊತೆಗೆ ವಿಡಿಯೋ ವೈರಲ್ ಆಗ್ತಾ ಇರ್ತವೆ, ದುಡ್ಡು ಕೂಡ ಮಾಡಬಹುದು. ಪ್ರೀತಿ ವೀಕ್ಷಕರೇ, ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ. ನೀವೇನಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಎಷ್ಟು ಜನಕ್ಕೆ ಬೇಕಾಗುತ್ತೆ ಈ ರೀತಿಯಾದ ವಿಡಿಯೋಗಳು ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಏನಾದ್ರೂ ಕೇಳಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ. ಮತ್ತೊಂದು ಇದೇ ರೀತಿ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್. ಪ್ರೀತಿ ವೀಕ್ಷಕರೇ, ನಂದು ಮತ್ತೊಂದು ಚಾನಲ್ ಇದೆ, ಎಜುಕೇಶನ್ ಚಾನಲ್, ಡಾಕ್ಟರ್ ಜ್ಞಾನದಿವಿಗೆ ಅಂತ ಹೇಳಿ. ಅದು ಕೂಡ ಮಾನಿಟೈಸೇಷನ್ ಆಗಿದೆ, ಒಳ್ಳೆ ಸಬ್ಸ್ಕ್ರೈಬರ್ಸ್ ನ ಹೊಂದಿದೆ. ಆ ದಿಸೆಯಿಂದಾಗಿ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.